ಗೋಲ್ಡ್ ಪ್ರೈಸ್ ಯಾಕೆ ಕ್ರ್ಯಾಶ್ ಆಗ್ತಾ ಇದೆ? US-ಇರಾನ್ ಯುದ್ಧ ದಿನೇ ದಿನೇ ಹೆಚ್ಚಾಗ್ತಾ ಇರೋ ಈ ಟೈಮಲ್ಲಿ ಒಂದು ಸರ್ಪ್ರೈಸಿಂಗ್ ವಿಷಯ ಆಗ್ತಾ ಇದೆ. ನೀವು ಗಮನಿಸಿದಿರಾ? ಚಿನ್ನ ಕಳೆದ 43 ವರ್ಷದಲ್ಲೇ ಬಿಗ್ಗೆಸ್ಟ್ ವೀಕ್ಲಿ ಫಾಲ್ ಕಂಡಿದೆ. ಮಿಡಲ್ ಈಸ್ಟ್ನಲ್ಲಿ ಯುದ್ಧದ ವಾತಾವರಣ ಶುರುವಾದ ಮೇಲೆ ಚಿನ್ನ ಸುಮಾರು 18% ಬಿದ್ದಿದೆ. ಈಗ ಪ್ರಶ್ನೆ ಇರೋದು ಒಂದು, ಚಿನ್ನ ಅನ್ನೋದು ಸೇಫ್ ಹೆವೆನ್ ಅಸೆಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಸಾಮಾನ್ಯವಾಗಿ ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಜಾಸ್ತಿ ಆದಾಗ ಅಥವಾ ಎಕನಾಮಿಕ್ ಕ್ರೈಸಿಸ್ ಬಂದಾಗ ಈಕ್ವಿಟೀಸ್ ಫಾಲ್ ಆದರೆ ಅಂದ್ರೆ ಈ ಸ್ಟಾಕ್ಸ್ ಬಿದ್ದಾಗ ಚಿನ್ನದ ಬೆಲೆ ನಾರ್ಮಲಿ ಹೆಚ್ಚಾಗತ್ತೆ ಅಂತ. ಹಾಗಿದ್ರೆ ಈಗಲೂ ಗೋಲ್ಡ್ ಪ್ರೈಸ್ ಹೆಚ್ಚಾಗಬೇಕಾಗಿತ್ತಲ್ಲ, ಯಾಕೆ ಆಗಲಿಲ್ಲ? ಬೀಳ್ತಾ ಇರೋದು ಯಾಕೆ? ಬನ್ನಿ ಹೇಳ್ತೀನಿ. ಮೊದಲನೇ ಕಾರಣ ಹೈಯರ್ ಇಂಟ್ರೆಸ್ಟ್ ರೇಟ್ಸ್. ಕಚ್ಚಾ ತೈಲದ ಬೆಲೆ ತುಂಬಾ ವಾಲಟೈಲ್ ಆಗಿದೆ. ಈಗ ಸದ್ಯ ರೇಟ್ $100 ಪರ್ ಬ್ಯಾರಲ್ ದಾಟಿ ಹೋಗಿದೆ. ಇದರಿಂದಾಗಿ ಗ್ಲೋಬಲ್ ರಿಸೆಷನ್ನ ಭಯ ಜಾಸ್ತಿ ಆಗಿದೆ. US ಫೆಡರಲ್ ರಿಸರ್ವ್ಸ್ಗೆ ಇಂಟ್ರೆಸ್ಟ್ ರೇಟ್ ಅನ್ನು 3.5% ಇಂದ 3.75% ರೇಂಜ್ ನಲ್ಲಿ ಇಟ್ಕೊಂಡಿದೆ. ಆದರೆ ಇನ್ಫ್ಲೇಷನ್ ಜಾಸ್ತಿ ಆದರೆ ರೇಟ್ ಕಟ್ ಮಾಡೋದ್ರ ಬದಲು ರೇಟ್ ಇನ್ಕ್ರೀಸ್ ಮಾಡಬಹುದು. ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆದಾಗ ರೆಗ್ಯುಲರ್ ಇನ್ಕಮ್ ಕೊಡೋದಕ್ಕೆ ಸಾಧ್ಯವಾಗದಂಥ ಅಸೆಟ್ಸ್ ಅಂದರೆ ಗೋಲ್ಡ್, ಸಿಲ್ವರ್ ಇವು ಇನ್ವೆಸ್ಟರ್ಸ್ಗೆ ಕಮ್ಮಿ ಅಟ್ರಾಕ್ಟಿವ್ ಆಗುತ್ತೆ. ಯಾಕೆಂದರೆ ಬಾಂಡ್ಸ್ಗಳ ರೀತಿಯ ಇಂಟ್ರೆಸ್ಟ್ ಕೊಡುವಂಥ ಅಸೆಟ್ಗಳು ಹೆಚ್ಚು ಅಟ್ರಾಕ್ಟಿವ್ ಕಾಣಿಸ್ತವೆ. ಎರಡನೇದು ಸ್ಟ್ರಾಂಗ್ ಡಾಲರ್. ಗೋಲ್ಡ್ ಮತ್ತು ಸಿಲ್ವರ್ ಗ್ಲೋಬಲ್ ಮಾರ್ಕೆಟ್ನಲ್ಲಿ US ಡಾಲರ್ನಲ್ಲಿ ಪ್ರೈಸ್ ಆಗುತ್ತೆ. ಡಾಲರ್ ಸ್ಟ್ರಾಂಗ್ ಆದರೆ ಬೇರೆ ಕರೆನ್ಸಿ ಯೂಸ್ ಮಾಡುವಂಥ ಬಯರ್ಸ್ಗೆ ಗೋಲ್ಡ್ ಎಕ್ಸ್ಪೆನ್ಸಿವ್ ಆಗಿ ಕಾಣಿಸುತ್ತೆ. ಇದರಿಂದಾಗಿ ಡಿಮಾಂಡ್ ಸ್ವಲ್ಪ ಕಮ್ಮಿ ಆಗುತ್ತೆ. ಎಕ್ಸಾಂಪಲ್, DXY ಅಂದರೆ US ಡಾಲರ್ ಇಂಡೆಕ್ಸ್ ಮಿಡ್ ಫೆಬ್ರವರಿಲಿ 97 ಇತ್ತು. ಮಿಡ್ ಮಾರ್ಚ್ನ ವೇಳೆಗೆ 100.15 ಹೋಗಿದೆ. ಇದರಿಂದ ಸೇಫ್ ಹೆವೆನ್ ಮನಿ US ಡಾಲರ್ನ ಕಡೆಗೆ ಶಿಫ್ಟ್ ಆಗ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಮೂರನೇ ಕಾರಣ ಪ್ರಾಫಿಟ್ ಬುಕ್ಕಿಂಗ್. 2025ರಲ್ಲಿ ಗೋಲ್ಡ್ ಹ್ಯೂಜ್ ರ್ಯಾಲಿ ಕಂತು ಸುಮಾರು 60-70% ಮೇಲೆ ಹೋಯಿತು. ಈಗೇನಾಗ್ತಾ ಇದೆ? ಟ್ರೇಡರ್ಸ್ ಇನ್ನೂ ರ್ಯಾಲಿ ಚೇಸ್ ಮಾಡೋದಕ್ಕಿಂತ ಪ್ರಾಫಿಟ್ ಬುಕ್ಕಿಂಗ್ ಮಾಡೋಣ, ಅದೇ ಬೆಟರ್ ಅಂತ ಹೇಳಿ ಫೀಲ್ ಮಾಡ್ತಾ ಇದ್ದಾರೆ. ಅದರಿಂದಾಗಿ ಬೈಯಿಂಗ್ನ ಬದಲಾಗಿ ಸೆಲ್ಲಿಂಗ್ ಪ್ರೆಷರ್ ಜಾಸ್ತಿ ಆಗ್ತಾ ಇದೆ. ಇನ್ನು ಫೋರ್ತ್ ರೀಸನ್ ಬಂದು ಲಿಕ್ವಿಡಿಟಿ ನೀಡ್ಸ್. ಫಿನಾನ್ಷಿಯಲ್ ಎಮರ್ಜೆನ್ಸಿ ಅಥವಾ ಪೋರ್ಟ್ಫೋಲಿಯೋ ರೀಬ್ಯಾಲೆನ್ಸಿಂಗ್ ಸಮಯದಲ್ಲಿ ಜನರು ತಮ್ಮ ಗೋಲ್ಡ್ ETFs ರೀಡೀಮ್ ಮಾಡಿ ಕ್ಯಾಶ್ ತಗೋತಾರೆ. ಇದರಿಂದಾಗಿ ಮಾರ್ಕೆಟ್ನಲ್ಲಿ ಸೆಲ್ಲಿಂಗ್ ಹೆಚ್ಚಾಗುತ್ತೆ. ಸೊ ಇಲ್ಲಿ ಫೈನಲ್ ಪಾಯಿಂಟ್ ಏನು ಅಂದರೆ, ಶಾರ್ಟ್ ಟರ್ಮ್ ಫ್ಲಕ್ಚುಯೇಷನ್ಸ್ ನೋಡಿಕೊಂಡು ಡಿಸಿಷನ್ ಮಾಡೋದಕ್ಕಿಂತ ಗೋಲ್ಡ್ ಅಥವಾ ಈಕ್ವಿಟೀಸ್ ಹಾಗೆ ಅಸೆಟ್ ಕ್ಲಾಸ್ನಲ್ಲಿ ಲಾಂಗ್ ಟರ್ಮ್ ವಿಷನ್ ಇರೋದು ಬೆಟರ್ ಸ್ಟ್ರಾಟಜಿ ಆಗಿರುತ್ತೆ. ಈ ಬಗ್ಗೆ ನೀವೇನು ಹೇಳ್ತೀರಿ? ಕಮೆಂಟ್ ಮಾಡಿ. ಗ್ರೋ ಕನ್ನಡ ಫಾಲೋ ಮಾಡೋದನ್ನು ಮರಿಬೇಡಿ.